ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ, ನೀವು ನಮ್ಮ ಚಾನಲ್ನು ನೋಡುವುದು ಪ್ರತಿ ಬಾರಿ ನೀವು ನೋಡ್ತಾ ಇದ್ದರೆ ದಯವಿಟ್ಟು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹವನ್ನು ನೀಡಿ, ಮತ್ತಷ್ಟು ವಿಷಯಗಳನ್ನು ಹೇಳುವುದಕ್ಕೆ ಅನುಕೂಲ ಮಾಡಿಕೊಡಿ, ಪ್ರೋತ್ಸಾಹವನ್ನು ನೀಡಿ ಅಂತ ಹೇಳ್ತಾ, ಈ ದಿನ ನಾವು ಮುಖ್ಯವಾಗಿ ಶನಿ ಪರಮಾತ್ಮರ ದಶೆಗಳು ದ್ವಾದಶ ರಾಶಿಗಳಲ್ಲಿ ಯಾವ ರೀತಿ ಅಂದರೆ ಅನುಕೂಲ ಪ್ರತಿಕೂಲ ಫಲಗಳನ್ನು ನೀಡ್ತಾ ಇರುತ್ತೆ, ಈ ಶನಿ ಪರಮಾತ್ಮ ದೋಷದಿಂದ ಸಾಕಷ್ಟು ಸಂಕಷ್ಟಗಳನ್ನು ಆತಂಕಗಳನ್ನು ಎದುರಿಸ್ತಾ ಇರುವಂತಹ ದ್ವಾದಶ ರಾಶಿಗಳಿಗೆ ಯಾವ ಪರಿಹಾರಗಳು ಮಾಡುವ ಮುಖಾಂತರ ಈ ಕೆಲವೊಂದು ವಿಷಯಗಳ ಆತಂಕಗಳಾಗಿರ್ಬೋದು, ವಿಘ್ನಗಳಾಗಿರ್ಬೋದು, ಕೆಲವೊಂದು ತಾಳ್ಮೆಗೆ ಪರೀಕ್ಷೆ ಅನ್ನುವ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಿ ತೊಂದರೆ ಆಗಿರ್ಬೋದು ಇತ್ಯಾದಿ ವಿಷಯಗಳಲ್ಲಿ ಈ ಶನಿ ಪರಮಾತ್ಮನ ಆಶೀರ್ವಾದಕ್ಕೋಸ್ಕರ, ಶನಿ ಪರಮಾತ್ಮ ಎಲ್ಲರೂ ಅಂದ್ಕೊಂಡಿರೋ ಥರ ಅಂದರೆ ಪಾಪಗ್ರಹ ಹೌದು, ಆದರೆ ಇವರು ಕರ್ಮಕಾರಕ ಆಗಿರೋದರಿಂದ ನಮ್ಮಲ್ಲಿ ಇರುವಂತಹ ಒಂದು ಅಂದರೆ ಆ ಲೇಜಿನೆಸ್ ಆಗಿರ್ಬೋದು, ಆ ಬೇಜವಾಬ್ದಾರಿತನ ಆಗಿರಬಹುದು, ಮುಂದೂಡಿಕೆ ಹಾಕುವಂತಹ ಗುಣ ಆಗಿರ್ಬೋದು, ಅತಿ ವಿಶ್ವಾಸ ಮತ್ತು ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡಬೇಕು ಅನ್ನುವಂತಹ ಕೆಲವೊಂದು ಯೋಚನೆಗಳಿಗೆ ಇದೆಲ್ಲಕ್ಕೂ ಬ್ರೇಕ್ ಹಾಕ್ತಾರೆ ಕರ್ಮಕಾರಕ. ಇದೆಲ್ಲಕ್ಕೂ ಬ್ರೇಕ್ ಹಾಕಿ ಅವರು ಧರ್ಮವಾಗಿ ನಿಷ್ಠೆಯಿಂದ ಒಳ್ಳೆಯ ಕೆಲಸಗಳನ್ನು ಮತ್ತು ಪರರಿಗೆ ಸಹಾಯ ಮಾಡುವಂತಹ ಗುಣಗಳನ್ನು ಹೊಂದಿರುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರ್ತಾರೆ. ಮುಖ್ಯವಾಗಿ ಈ ಶನಿ ಪರಮಾತ್ಮನ ದಶೆಗಳಿಂದ ಈ ವರ್ಷ 2025ರಲ್ಲಿ ಇವರು ಮಾರ್ಚ್ ತಿಂಗಳಲ್ಲಿ 29ರಲ್ಲಿ ತಮ್ಮ ಸಂಚಾರವನ್ನು ಬದಲಾಯಿಸಿ ಈಗ 7.5 ದೋಷ ಆಗಿರಬಹುದು, ಅಷ್ಟಮ ಶನಿ ಪ್ರಭಾವ ಆಗಿರಬಹುದು, ಅರ್ಧಾಷ್ಟಮ ಶನಿ ಪರಿಹಾರ ಆಗಿರಬಹುದು, ಯಾವ ರೀತಿ ಯಾವ ರಾಶಿಗಳಿಗಿದೆ ಅವರು ಮಾಡಿಕೊಳ್ಳೇಬೇಕಾಗಿರುವಂತಹ ವಿಷಯಗಳೇನು ಅನ್ನೋದು ತಿಳ್ಕೊಳ್ಳೋಕೆ ಮುಂಚೆ, ಏನಪ್ಪ ಇದು 7.5 ಶನಿ ಅಂತ ಹೇಳುವುದಾದರೆ, 7.5 ಅಂದರೆ 7.5 ವರ್ಷಗಳ ಕಾಲ ಶನಿ ತಮ್ಮ ಒಂದು ರಾಶಿಯ ಮೇಲೆ ಪರ್ಟಿಕ್ಯುಲರ್ ಆಗಿ 2.5 ವರ್ಷಗಳ ಕಾಲ ಮುಖ್ಯವಾಗಿ 12ನೇ ಸ್ಥಾನ ವ್ಯಯಸ್ಥಾನ ಆಗಿರುತ್ತೆ, ಲಗ್ನ ಮೊದಲನೇ ಸ್ಥಾನ, 2ನೇ ಸ್ಥಾನವಾಗಿರುವಂತಹ ಧನ ಕುಟುಂಬ ಸ್ಥಾನದಲ್ಲಿ 2.5 ವರ್ಷ 2.5 ವರ್ಷ 2.5 ವರ್ಷ. ಸೊ ಟೋಟಲಾಗಿ 7.5 ವರ್ಷಗಳ ಕಾಲ ಇವರು ಈ ದ್ವಾದಶ ರಾಶಿಗಳಲ್ಲಿ ತಮ್ಮ ಸಂಚಾರವನ್ನು ಸ್ವಲ್ಪ ಸ್ಲೋ ಮೂವಿಂಗ್ ಪ್ಲಾನೆಟ್ ಅಂತ ಹೇಳ್ಬೋದು. ಅಂದರೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲಿಕ್ಕೆ ಅವರಿಗೆ 2.5 ವರ್ಷಗಳ ಕಾಲ ಆಗುತ್ತೆ. ಅದೇ ಚಂದ್ರನ ತಗೊಳ್ಳಿ 2.5 ದಿನಗಳು. ಅಂದರೆ ಸ್ಲೋ ಮೂವಿಂಗ್ ಪ್ಲಾನೆಟ್ ಆಗಿರೋದ್ರಿಂದ ಇವರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲಿಕ್ಕೆ ಆಲ್ಮೋಸ್ಟ್ 2.5 ಇಯರ್ಸ್ ಟೈಮ್ ತಗೊಳುತ್ತೆ. ಸೊ ನಮಗೆ ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿಗಳಲ್ಲಿ 12 ಮೇಷಾದಿ ದ್ವಾದಶ ರಾಶಿಗಳು, ಈಗ 12 ರಾಶಿಗಳಿರುತ್ತೆ. ಆಯಾ ರಾಶಿಗಳಲ್ಲಿ ಈ ಶನಿ ಪರಮಾತ್ಮ ತಮ್ಮ ಸ್ಥಾನವನ್ನು ಆರಂಭ ಮಾಡಿದ ಮೇಲೆ ಈ ಶನಿ ಪ್ರಭಾವ, ಗ್ರಹದ ಪ್ರಭಾವ ಅನ್ನೋದು ಆರಂಭವಾಗ್ತಾ ಇರುತ್ತೆ. ಮುಖ್ಯವಾಗಿ ಈ 7.5 ಅಂದರೆ 12ನೇ ಸ್ಥಾನ, ಮೊದಲನೆಯ ಲಗ್ನ, ಕುಟುಂಬಧನ ಸ್ಥಾನವಾಗಿರುವಂತಹ 2ನೇ ಸ್ಥಾನದಲ್ಲಿ ಸಂಚಾರ ಮಾಡುವಾಗ ಜಾತಕರಿಗೆ 7.5 ಅನುಭವ ಇರುತ್ತೆ ಅಂತ ಹೇಳಲಿಕ್ಕಾಗುತ್ತೆ. ಮತ್ತು ಅದರಲ್ಲಿಯೂ ಕೂಡ ಪರ್ಸನಲ್ ಚಾರ್ಟಲ್ಲಿ ಶನಿ ಪರಮಾತ್ಮ ಯಾವ ಸ್ಥಾನದಲ್ಲಿ ಲೊಕೇಟ್ ಆಗಿದ್ದಾರೆ ಮತ್ತು ಯಾವ ದಶೆ ಅಂತರ್ದಶೆ ನಡೀತಾ ಇದೆ ಇತ್ಯಾದಿ ವಿಷಯಗಳ ಮೇಲೆಯೂ ಕೂಡ ಈ ಶನಿ ಪರಮಾತ್ಮನ ದೃಷ್ಟಿ ಪ್ರಭಾವ ಅನ್ನೋದು ಇರುತ್ತೆ. ಒಂದೊಂದು ಸ್ಥಾನದಲ್ಲಿ 2.5 ವರ್ಷ, ಸೊ ಟೋಟಲಾಗಿ 7.5 ವರ್ಷ. ಸ್ವಾಭಾವಿಕವಾಗಿ ಪಾಪಗ್ರಹವಾಗಿರುವಂತಹ ಶನಿ ಪರಮಾತ್ಮರು ಇವರು ಈ ಸ್ಥಾನಗಳಲ್ಲಿದ್ದಾಗ, ಅಥವಾ 4ನೇ ಸ್ಥಾನ ಅಂತ ಹೇಳ್ತೀವಿ, ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ, 8ನೇ ಸ್ಥಾನ ಅಷ್ಟಮ ಶನಿ ಪ್ರಭಾವ ಅಂತ ಹೇಳ್ತೀವಿ. ಅಂದರೆ ಈ ಪಾಪ ಸ್ಥಾನಗಳಲ್ಲಿ ಇದ್ದಾಗ ಕೆಲವೊಂದು ಕಷ್ಟ ನಷ್ಟ ಸಂಕಷ್ಟಗಳನ್ನು ಜಾತಕರು ಅನುಭವಕ್ಕೆ ಪಡೆಯೋ ರೀತಿಯಲ್ಲಿ ಇರುತ್ತೆ. ಅಂದರೆ ಈ ಸಂದರ್ಭದಲ್ಲಿ ಈ ರೀತಿ ಪ್ರತಿಕೂಲ ಸ್ಥಾನಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ಜಾತಕನಿಗೆ ಪ್ರಾಣದ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ.
ಅನಾರೋಗ್ಯ ಸಮಸ್ಯೆಗಳಾಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ಎಷ್ಟೇ ಪ್ರಯತ್ನಗಳು ಮಾಡಿದ್ರೂ ಕೂಡ ಸಕ್ಸಸ್ ಆಗದೆ ಸ್ವಲ್ಪ ಯಾವ ರೀತಿಯಪ್ಪ ಜೀವನ ಮಾಡೋದು ಅನ್ನೋ ರೀತಿಯಲ್ಲಿ ಪ್ರಾಣ ಭೀತಿ ಅನ್ನೋದು ಇರುತ್ತೆ. ಹಣ ಕೈಯಲ್ಲಿ ನಿಲ್ಲಲ್ಲ. ಇನ್ ಕೇಸ್ ಯಾವುದೋ ರೀತಿಯಲ್ಲಿ ಹಣ ನಿಮ್ಮ ಕೈಗೆ ಸೇರಿದ್ರೂ ಕೂಡ ಕೆಲವೊಂದು ವಿಷಯಗಳ ಮುಖಾಂತರ, ಕೆಲವೊಂದು ಅನಾವಶ್ಯಕ ಖರ್ಚುಗಳ ಮುಖಾಂತರ ಏನಾಗ್ತಾ ಇರುತ್ತೆ, ಕೈಯಲ್ಲಿ ದುಡ್ಡು ನಿಲ್ಲುವುದಿಲ್ಲ. ಸೊ ಮತ್ತು ಶನಿ ಪರಮಾತ್ಮ ಈ ರೀತಿ ಕೆಟ್ಟದ್ದೇ ಮಾಡ್ತಾರೆ. ಮತ್ತು ಶನಿ ಪರಮಾತ್ಮ ಇರುವಂತಹ ಸಂದರ್ಭಗಳಲ್ಲಿ ಒಳ್ಳೆಯ ಕೆಲಸಗಳೇ ಮಾಡಬಾರ್ದಾ? ಈ 7.5 ವರ್ಷಗಳ ಕಾಲ ಏನು ಪ್ರಯತ್ನನೇ ಮಾಡಬಾರ್ದ ಅಂದರೆ ಒಳ್ಳೆಯ ಕೆಲಸಗಳಿಗೂ ಕೂಡ ಅದ್ಭುತ ರೀತಿಯಲ್ಲಿ ಶನಿ ಪರಮಾತ್ಮ ನಮಗೆ ಅನುಕೂಲತೆ ನೀಡ್ತಾ ಇರ್ತಾರೆ. ಅದಕ್ಕೆ ಆಗಿರುವಂತಹ ಕೆಲವೊಂದು ಪರಿಹಾರಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಒಂದು ಮನೆ ಗೃಹ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿರ್ತೀರಾ ಅಂದರೆ ಒಂದು ಮನೆ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ, ಅವರಿಗೆ ಅಂತ ಒಂದು ಚೂರು ಮಾಡ್ಕೋಬೇಕು, ಒಂದು ಸೂರು ಇದ್ದರೆ ಗೃಹ ನಿರ್ಮಾಣ ಅಂದ್ಕೊಂಡಿರೋ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳುತ್ತೆ. ಉದ್ಯೋಗಕ್ಕೆ ಸೇರಬೇಕು, ಯಾವುದೇ ಸಮಸ್ಯೆಗಳಲ್ಲದೆ ಉದ್ಯೋಗದಲ್ಲಿ ಸ್ಥಿರತ್ವವನ್ನು ಸಾಧಿಸಬೇಕು, ಸ್ಟೆಬಿಲಿಟಿ ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ. ಎಲ್ಲನೂ ಆಗುತ್ತೆ, ಮಾಡ್ತಾರೆ. ಬಟ್ ನೋಡೋರ್ಗೆ ಮಾತ್ರ ಅಬ್ಬಾ ಎಷ್ಟು ಅದ್ಭುತವಾಗಿರುವಂತಹ ಮನೆ ಕಟ್ಟನಪ್ಪ ಅಂದ್ಕೊಂಡಿರ್ತಾರೆ. ಬಟ್ ಅವರು ಪಟ್ಟಿರುವಂತಹ ಕಷ್ಟ, ಆತಂಕಗಳು ಅವರಿಗೆ ಅನುಭವಿಸಿರುವಂತಹ ವ್ಯಕ್ತಿಗೆ ಗೊತ್ತಿರುತ್ತೆ. ಈ ಹಿಂದೆ, ಈ ಕಷ್ಟದ ಹಿಂದೆ ಸುಂದರವಾಗಿ ಕಾಣಿಸುವಂತಹ ಆ ಮನೆಯ ಹಿಂದೆ ತುಂಬ ಅನುಭವಗಳನ್ನು ನೋಡಿರ್ತಾರೆ ಆ ಮನೆಯ ಮಾಲೀಕ. ಒಳ್ಳೆಯ ಉದ್ಯೋಗಪ್ಪ, ಒಳ್ಳೆಯ ಕಂಪನಿ, ಆ ಉದ್ಯೋಗವನ್ನು ಪಡೆಯೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟಗಳಿರುತ್ತೋ, ಆ ಉದ್ಯೋಗದಲ್ಲಿ ಜವಾಬ್ದಾರಿಗಳನ್ನು ನಿಭಾಯಿಸೋದಕ್ಕೆ ಎಷ್ಟು ಕಷ್ಟಗಳಿರುತ್ತೋ ಆ ಉದ್ಯೋಗ ಜಾತಕನಿಗೆ ಮಾತ್ರ ಗೊತ್ತಾಗಿರುತ್ತೆ. ಬಟ್ ಹೊರಗಡೆ ಇರೋರಿಗೆ ಎಷ್ಟು ಉದ್ಯೋಗ, ಎಷ್ಟು ಒಳ್ಳೆಯ ಉದ್ಯೋಗ, ಎಷ್ಟು ಒಳ್ಳೆಯ ಪ್ಯಾಕೇಜು ಅನ್ನೋ ರೀತಿಯಲ್ಲಿ ಇರುತ್ತೆ. ಇನ್ನು ಈ ಸಂದರ್ಭದಲ್ಲಿ ವಿವಾಹ ಪ್ರಯತ್ನಗಳಿಗೂ ಅಷ್ಟೇ, ಒಂದೇ ಪ್ರಯತ್ನದಲ್ಲಿ ಕೂಡಿ ಬರೋದು ಅನ್ನೋದಿರಲ್ಲ. ಬಟ್ ವಿವಾಹ ಪ್ರಯತ್ನಗಳಾಗುತ್ತೆ, ಬಟ್ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಖರ್ಚುಗಳು ಅನ್ನೋದಿರುತ್ತೆ. ನೋಡಿ, ಇದು ಮಾಡಿಸ್ಬೇಕು, ಇಷ್ಟು ಕೊಡಬೇಕು, ಅದು ಕೊಡಬೇಕು, ಅಥವಾ ಇದೇ ಪರ್ಟಿಕ್ಯುಲರ್ ಕಲ್ಯಾಣ ಮಂಟಪದಲ್ಲೇ ಮಾಡಬೇಕು ಅಂದರೆ ಎಕ್ಸ್ಪೆಕ್ಟೇಷನ್ಸ್ಗೆ ಮೀರಿ ಖರ್ಚುಗಳು. ವಿವಾಹದ ಶುಭ ಕಾರ್ಯಗಳು ನಡೆಯಲ್ಲ, ಅದ್ಭುತವಾಗಿ ನಡೆಯುತ್ತೆ. ಆದರೆ ಇದರಿಂದ ಬಹಳ ಖರ್ಚುಗಳು, ಸಾಲಗಳು ಮಾಡುವಂತಹ ಸಂದರ್ಭಗಳು ಬರುತ್ತೆ. ಇನ್ನು ಒಂದು ಮನೆ ನಿರ್ಮಾಣ ಮಾಡಬೇಕು ಅಥವಾ ಒಂದು ಮನೆ ತಗೋಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ನಿರಂತರ ಏನೋ ಒಂದು ಎಲ್ಲ ಕರೆಕ್ಟಾಗಿರುವಂಥ ಸಂದರ್ಭಗಳಲ್ಲಿ ಕೊನೆಯ ಕ್ಷಣದಲ್ಲಿ ರಿಜಿಸ್ಟ್ರೇಷನ್ ಪ್ರಾಸೆಸ್ಸಲ್ಲಾಗಿರ್ಬೋದು, ಅಥವಾ ಕೆಲವೊಂದು ಡಾಕ್ಯುಮೆಂಟೇಷನ್ಸ್ ವಿಷಯಗಳಲ್ಲಾಗಿರ್ಬೋದು, ಅಥವಾ ತುಂಬ ಅಂದರೆ ಯಾವ ರೀತಿ ಇರುತ್ತಂದರೆ ಹಣಕಾಸಿನ ವಿಷಯಗಳಲ್ಲಿ ಅವ್ರ ಹತ್ರ ತಗೊಳ್ಳೋದು, ಈ ಜ್ಯುವೆಲ್ಸ್ ಪ್ಲೆಡ್ಜ್ ಮಾಡೋದು, ಅಲ್ಲಿ ಮಾಡೋದು, ಏನಪ್ಪ ಅಂದರೆ ಮನೆ ನಿರ್ಮಾಣ ಅಷ್ಟು ಈಸಿಯಾಗಾಯ್ತಾ? ಆಗಿರಲ್ಲ. ತುಂಬ ನೋವುಗಳ ನಂತರ, ತುಂಬ ಸಂಕಷ್ಟಗಳ ನಂತರ ಅದನ್ನು ಪಡೆಯೋದು ಅನ್ನೋ ರೀತಿ ವಿಷಯಗಳು ಈ ಶನಿ ಪರಮಾತ್ಮನ ದಶೆಯಲ್ಲಿ, ಈ ಶನಿ ಪರಮಾತ್ಮನ ದೋಷ ಸ್ಥಾನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಜಾತಕನು ಕೆಲವೊಂದು ವಿಷಯಗಳಿಂದ ಆಗಬೇಕಾಗುತ್ತೆ. ಇನ್ನು ಒಬ್ಬ ಉದ್ಯೋಗ ಸ್ಥಾನದಲ್ಲಿರುವಂತಹ ಒಬ್ಬ ಎಂಪ್ಲಾಯಿ ಮನೆ ಕಳ್ಕೋಬೇಕು, ತಗೊಳ್ತಾರೆ. ನೋಡೋರಿಗೆ ಹಬ್ಬ 1 ಕೋಟಿ ಅಂತಪ್ಪ ಮನೆ ಸೂಪರ್ ಆಗಿದೆ, ಎಕ್ಸಲೆಂಟ್ ಆಗಿದೆ. ಬಟ್ ಏನು ಇಲ್ಲಿ ಆ ಉದ್ಯೋಗಸ್ಥ ಸ್ವಂತ ದುಡ್ಡಿನಿಂದ ತಗೊಂಡಿರ್ತಾರ ಅಂದರೆ ಆ ಪರ್ಟಿಕ್ಯುಲರ್ ಆಗಿ EMI ಕಟ್ಟೋದಕ್ಕೆ ಅವರು ಎಷ್ಟೇ ಕಷ್ಟ ನಷ್ಟಗಳು, ಆತಂಕಗಳು ಬಂದ್ರೂ ಕೂಡ ಉದ್ಯೋಗವನ್ನು ಕಂಟಿನ್ಯೂ ಮಾಡಬೇಕಾಗಿರುತ್ತೆ. 1 ತಿಂಗಳು ಉದ್ಯೋಗ ಕಳ್ಕೊಂಡ್ರೂ EMI ಕಟ್ಟದೆ ಯಾವ ರೀತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಸೊ ಈ ರೀತಿ ಹಣಕಾಸಿನ ವಿಷಯಗಳಲ್ಲಿ ಈ ರೀತಿ ಪ್ರಾಬ್ಲಮ್ ಇರುತ್ತೆ. ಸೊ ಆದ್ದರಿಂದ ಮುಖ್ಯವಾಗಿ ಮೀನರಾಶಿಯವರಿಗೆ ಲಗ್ನದಲ್ಲೇ ಶನಿ ಸಂಚಾರ ಆರಂಭವಾಗಿದೆ. ಕುಂಭರಾಶಿಯವರಿಗೆ ಕೊನೆಯ ಹಂತ ಧನ ಕುಟುಂಬ ಸ್ಥಾನದಲ್ಲಿ ಶನಿ ಸಂಚಾರ ಅನ್ನೋದು ಕೆಲವೊಂದು ಸಮಸ್ಯೆಗಳಿದೆ. ಅದೇ ರೀತಿ ಮೇಷರಾಶಿಯವರಿಗೆ 7.5 ಆರಂಭ ದಿನಗಳಲ್ಲಿ ಇವರಿದ್ದಾರೆ, ಅಂದರೆ 12ನೇ ಮನೆಯಲ್ಲಿ ಶನಿ ಸಂಚಾರವಾಗಿರಬಹುದು. ಸಿಂಹರಾಶಿಯವರಿಗೆ ಅಷ್ಟಮ ಶನಿ, ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ. ಈ ರಾಶಿಯವರಿಗೆ ಈ 2000 ಅಂದರೆ ಶನಿ 2.5 ವರ್ಷದ ನಂತರ ರಾಶಿ ಬದಲಾವಣೆ ಆಗುವವರೆಗೂ ಅಥವಾ 7.5 ವರ್ಷ ಕಂಪ್ಲೀಟ್ ಆಗೋವರೆಗೂ ಒಳ್ಳೆಯ ವಿಷಯಗಳು ನಡೀತಾ ಇರುತ್ತೆ. ಬಟ್ ಆ ಒಳ್ಳೆಯ ವಿಷಯಗಳನ್ನು ಯಶಸ್ಸು ಮಾಡೋದಕ್ಕೆ ತುಂಬ ರೀತಿಯಲ್ಲಿ
ಕಷ್ಟ ನಷ್ಟ ಸಂಕಷ್ಟಗಳು ವಿಘ್ನಗಳು ಆತಂಕಗಳನ್ನು ಎದುರಿಸಬೇಕಾಗಿರುತ್ತೆ ಜಾತಕರು. ಬಟ್ ಎಲ್ಲರಿಗೂ ಇದೇ ರೀತಿ ಇರುತ್ತೆ. ಕೆಲವೊಂದು ಹೇಳ್ತಾರೆ ನನಗೆ ಶನಿ ದಶೆ ನಡೀತಾ ಇದ್ರೂ 7.5 ಇದ್ರೂ ಒಂದು ಅದ್ಭುತ ರೀತಿಯಲ್ಲಿ ಮನೆ ಕಟ್ಟಿದೆ, ಒಂದು ಅದ್ಭುತ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಕೂಡಿ ಬಂತು. ಬಟ್ ಅವರವರ ಪರ್ಸ್ನಲ್ ಚಾರ್ಟಲ್ಲಿ ಶನಿ ಪರಮಾತ್ಮ ಅಂದರೆ ಪರ್ಟಿಕ್ಯುಲರ್ ಆಗಿ ರಾಶಿಯಿಂದ ಗೋಚಾರದಿಂದ ನೋಡುವಾಗ 7.5 ಇದ್ರೂ ಅವರ ಪರ್ಸ್ನಲ್ ಚಾರ್ಟಲ್ಲಿ ಶನಿ ಅದ್ಭುತ ಸ್ಥಾನದಲ್ಲಿದ್ದು ಅವರಿಗೆ ಬೇರೆ ದಶೆ ಗುರುದಶೆನೋ ಶುಕ್ರದಶೆನೋ ನಡೀತಾ ಇರುವಂಥ ಸಂದರ್ಭಗಳಲ್ಲಿ ಎಸ್ ಇಟ್ ಇಸ್ ಪಾಸಿಬಲ್. ಮತ್ತು ಈ 5 ರಾಶಿಗಳು ಈ 2027 ಮಾರ್ಚ್ವರೆಗೂ ಇದೇ ರೀತಿಯ ಸಂಕಷ್ಟಗಳನ್ನು ಅನುಭವಿಸಲೇಬೇಕಾ? ಅದಕ್ಕೆ ಪರಿಹಾರಗಳೇ ಇಲ್ವಾ ಅಂದರೆ ಖಂಡಿತ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನವಗ್ರಹಗಳ ಆಶೀರ್ವಾದಕ್ಕೆ, ನವಗ್ರಹಗಳನ್ನು ತೃಪ್ತಿ ಮಾಡುವುದಕ್ಕೆ ಕೆಲವೊಂದು ಶಾಸ್ತ್ರಗಳಲ್ಲಿ ಪರಿಹಾರಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಮೊದಲನೆಯ ಸ್ಥಾನ ಅನ್ನೋದು ನಾವು ಮುಖ್ಯವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ. ಯಾವ ಜಾತಕರಿಗೆ ಈ 7.5 ಶನಿ ಪರಮಾತ್ಮನ ಇರ್ತಾರೋ ಆ ಮನೆಗಳಲ್ಲಿ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಾಗಿರ್ಬೋದು, ಈವ್ನಿಂಗ್ ಟೈಮಲ್ಲಾಗಿರ್ಬೋದು, ದೀಪಾರಾಧನೆ ಮಾಡುವಂತಹ ಸಂದರ್ಭಗಳಲ್ಲಿ ವಿಷ್ಣು ಸಹಸ್ರನಾಮವನ್ನು ಕೇಳಿ, ಅಥವಾ ನಿಮಗೆ ಅನುಕೂಲವಾದರೆ ವಿಷ್ಣು ಸಹಸ್ರನಾಮ ಪಠನೆ ಮಾಡೋದು ಅದ್ಭುತ ರೀತಿಯಲ್ಲಿ ಯೋಗಕಾರಕವಾಗಿರುತ್ತೆ. ಇನ್ನು ಮತ್ತೊಂದು ಪರಿಹಾರ ಏನಪ್ಪ ಅಂದರೆ ಈ ಶ್ರೀ ಹನುಮಂತನ ಆಂಜನೇಯನ ಅನುಗ್ರಹ ಅನ್ನೋದು ಈ ಶನಿ ಪರಮಾತ್ಮನ ಸಂಕಷ್ಟಗಳಿಂದ ನಿವಾರಣೆ ಮಾಡುವುದಕ್ಕೆ, ಬರುವಂತಹ ಆತಂಕಗಳನ್ನು ಎದುರಿಸುವುದಕ್ಕೆ ಬೇಕಾಗಿರುವಂತಹ ಶಕ್ತಿ, ಕೆಲವೊಂದು ವಿಷಯಗಳನ್ನು ಅವಕಾಶಗಳನ್ನು ಪಡೆಯುವಂತಹ ಒಂದು ಯುಕ್ತಿ ಕೊಡುವಂತಹ ಆ ಹನುಮಂತ ಶ್ರೀ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಿರುವಂತಹ ಸುಂದರಾಕಾಂಡ ಪಾರಾಯಣ ಮಾಡುವುದರಿಂದನೋ ನೀವು ಈ ಶನಿ ಪರಮಾತ್ಮನ ದೋಷಗಳಿಂದ ಸ್ವಲ್ಪ ನಿವಾರಣೆ ಅಥವಾ ನಿಮ್ಮ ಕೆಲಸಗಳಲ್ಲಿ ಆತಂಕಗಳನ್ನೋದು ಹೋಗ್ತಾ ಇರುತ್ತೆ. ಸೊ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ದೈವೋಪಾಸನೆ, ದೈವ ಪಾರಾಯಣಗಳು, ಮಂತ್ರೋಪಾಸನೆಗಳು ಪ್ರತಿಯೊಂದು ಅದ್ಭುತ ರೀತಿಯಲ್ಲಿ ನಿಮಗೆ ಅನುಕೂಲತೆ ನೀಡುತ್ತೆ. ಇನ್ನು ಇದರ ಜೊತೆಗೆ ಏನಾದರೂ ಒಂದು ಮುಖ್ಯವಾದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತೀರಿ ಅಂದ್ಕೊಳ್ಳಿ, ಮನೆಯಲ್ಲಿ ವ್ರತಗಳು ಮಾಡಬೇಕಾಗಿರುತ್ತೆ. ಈಗ ಸ್ತ್ರೀಯರಿಗೆ ಗೊತ್ತು, ಈಗ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಾಗಿರ್ಬೋದು, ಕಾರ್ತಿಕ ಮಾಸದಲ್ಲಾಗಿರ್ಬೋದು ಕೆಲವೊಂದು ವ್ರತಗಳು ಮಾಡ್ತಾ ಇರ್ತಾರೆ. ಆ ವ್ರತಗಳ ಜೊತೆಗೆ ಶ್ರೀ ಮಹಾವಿಷ್ಣು ಅವತಾರವಾಗಿರುವಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನಿಮ್ಮ ಗೃಹಗಳಲ್ಲಿ ಮಾಡುವುದು, ಅದೇ ರೀತಿ ತೀರ್ಥಯಾತ್ರೆ ಪ್ರದಕ್ಷಿಣೆಗಳು ಮಾಡುವುದು ದೂರ ಸ್ಥಳದಲ್ಲಿ. ಅಟ್ಲೀಸ್ಟ್ ನಿಮ್ಗೆ ಅನುಕೂಲವಾದಾಗ ವೀಕೆಂಡ್ಸಲ್ಲಿ ನೀವು ನಿಮ್ಮ ಕುಟುಂಬದ ಜೊತೆ ತೀರ್ಥಯಾತ್ರೆ ಸಂದರ್ಶನಗಳನ್ನು, ಶ್ರೀ ಪರಮೇಶ್ವರ ಪುಣ್ಯಕ್ಷೇತ್ರಗಳಾಗಿರ್ಬೋದು, ಶ್ರೀ ಆಂಜನೇಯ ಸ್ವಾಮಿ, ನೃಸಿಂಹ ವಿಷ್ಣು ಅವತಾರ ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಿಕೊಳ್ಳೋದ್ರಿಂದ ಸ್ವಲ್ಪ ನಿಮಗೆ ವಿಧವಾದಂತಹ ಕೆಲವೊಂದು ಸಮಯಗಳ ಅವಕಾಶಗಳು ಅನ್ನೋದು ನಿಮಗೆ ಸಿಗುತ್ತೆ. ಇನ್ನು ಇದನ್ನು ಬಿಟ್ಟು ಬೇರೆ ಪರಿಹಾರಗಳೇನಪ್ಪ ಅಂದರೆ ಈ ಒಂದು ಕಪ್ಪು ವಸ್ತ್ರದಲ್ಲಿ, ಒಂದು ಕರ್ಚೀಫ್ ಥರ ಇರುವಂತಹ ಒಂದು ಕಪ್ಪು ವಸ್ತ್ರದಲ್ಲಿ ನೀವು ಏನು ಮಾಡಬೇಕು, ಈ ಕಪ್ಪು ಎಳ್ಳನ್ನು ಒಂದು ಮೂಟೆಯಾಗಿ ಕಟ್ಟಿ ಅದನ್ನು ಶನಿ ಪರಮಾತ್ಮನಿಗೆ ಅದನ್ನು ಆ ಮೂಟೆಯನ್ನು ಶನಿ ಪರಮಾತ್ಮನ ಪಾದಗಳ ಬಳಿ ಇಟ್ಟು ಅಲ್ಲಿ ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದರಿಂದ ಈ ದೋಷದಿಂದ ಸ್ವಲ್ಪ ಪರಿಹಾರವಾಗುತ್ತೆ, ಈ ದೋಷ ಪರಿಹಾರವಾಗುತ್ತೆ. ಕಪ್ಪು ಎಳ್ಳಿನ ದೀಪಾರಾಧನೆ ಎಷ್ಟು ವಾರಗಳು ಮಾಡ್ತೀರಾ ಅದು ನಿಮ್ಮ ಅನುಕೂಲಕ್ಕೆ. 9 ವಾರ ಮಾಡ್ತೀರಾ, 11 ವಾರ ಮಾಡ್ತೀರಾ, 7 ವಾರಗಳು ಮಾಡ್ತೀರಾ, ಈ ರೀತಿ ಮಾಡುವುದರಿಂದ ಅದ್ಭುತವಾಗಿರುತ್ತೆ. ಇನ್ನು ಶನಿ ಪರಮಾತ್ಮರ ಮುಖ್ಯವಾಗಿ ಅನುಗ್ರಹಕ್ಕೋಸ್ಕರ ಸಪ್ತ ಶನಿವಾರ ವ್ರತ ಅಂತ ಮಾಡುವುದು ಕೂಡ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಕಲಿಯುಗ ದೈವ, ಪ್ರತ್ಯಕ್ಷ ದೈವವಾಗಿರುವಂತಹ ಆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದಕ್ಕೆ ಸಪ್ತ ಶನಿವಾರದ ವ್ರತ ಮಾಡಿದರೂ ನಿಮಗೆ ಈ 7.5 ಈ ವಿಷಯಗಳಿಂದ, ಈ ದೋಷದಿಂದ ಪರಿಹಾರವಾಗುವುದು ಅಂತ ಶಾಸ್ತ್ರಗಳು ಹೇಳುತ್ತೆ. ಮುಖ್ಯವಾಗಿ ಈ ರೀತಿ ಎಳ್ಳಿನ ಎಣ್ಣೆ ದೀಪ ಹೇಳಿದ್ದೀವಲ್ಲ, ಇದು ನೀವು 9 ವಾರಗಳು ಮಾಡಿದ್ರು ಅದ್ಭುತ ರೀತಿಯಲ್ಲಿ
ಕಷ್ಟಗಳು, ಸ್ವಲ್ಪ ದುಃಖಗಳು ಸ್ವಲ್ಪ ದೂರ ಆಗುತ್ತೆ ಅನ್ನೋದು ಹೇಳ್ತಾ ಇರ್ತೀವಿ. ಪರಮೇಶ್ವರನ ಆರಾಧನೆ ಪ್ರತಿನಿತ್ಯ. ನನಗೆ ಶ್ಲೋಕಗಳು ಬರಲ್ಲ, ನಮಗೆ ವೇದಗಳು ಬರಲ್ಲ, ನಮಗೆ ಅಷ್ಟೊಂದು ಹೋಗಿ ಮಾಡುವಷ್ಟು ಟೈಮ್ ಇಲ್ಲ. ಬೆಳಗ್ಗೆ ನಿಮ್ಮ ಕೆಲಸಕ್ಕೆ ಹೊರಡೋಕ್ಕೆ ಮುಂಚೆ ಆ ಪರಮೇಶ್ವರನನ್ನು ಧ್ಯಾನಿಸಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪ ಮಾಡಿಕೊಳ್ಳಿ. ತದೇಕವಾಗಿ ನೀವು ಆ ಭಗವಂತನ ಮೇಲೆ ದೃಷ್ಟಿಯನ್ನಿಟ್ಟು ಓಂ ನಮಃ ಶಿವಾಯ ಈ ಮಂತ್ರವನ್ನು ಹಾಕುವುದರಿಂದ, ಪಕ್ಷಿಗಳಿಗೆ ಕಾಳನ್ನು ಆಹಾರವಾಗಿ ನೀಡುವುದರಿಂದ, ಮುಖ್ಯವಾಗಿ ಈ ದಶೆಗಳು ನಡೀತಾ ಇರುವಂತಹ ಸಾಡೆ ಸಾತಿ, ಅರ್ಧಾಷ್ಟಮ, ಅಷ್ಟಮ ದಶೆಗಳು ನಡೀತಾ ಇರುವಂತಹ ಪಂಚರಾಶಿಗಳೇನಿದೆಯೋ ಮೀನ, ಮೇಷ, ಕುಂಭ, ಸಿಂಹ ಮತ್ತು ಧನಸ್ಸು, ಈ ರಾಶಿಗಳ ವ್ಯಕ್ತಿಗಳು ಮುಖ್ಯವಾಗಿ ಕಾಗೆಗಳಿಗೆ ಆಹಾರ ಇಡುವುದರಿಂದ ನಿಮಗೆ ಆ ಶನಿ ಪರಮಾತ್ಮನ ಅನುಗ್ರಹ ಸಿಗುತ್ತೆ. ಅದೇ ರೀತಿ ಕಪ್ಪು ಇರುವೆ ಏನಾದರೂ ಕಾಣಿಸಿಕೊಂಡರೆ ಅಲ್ಲಿ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲವನ್ನು ಆಹಾರವಾಗಿ ನೀಡುವುದರಿಂದ, ಹಸುವಿಗೆ ಆಹಾರವನ್ನು ಕಪ್ಪು ಎಳ್ಳು ಬೆಲ್ಲ ಸೇರಿಸುವಂತಹ ಆಹಾರವನ್ನು ಶನಿವಾರದ ದಿನ ನಿಮ್ಮ ಕೈಯಾರೆ ಹಸುಗಳಿಗೆ ಆಹಾರವಾಗಿ ನೀಡುವುದರಿಂದ, ಮುಖ್ಯವಾಗಿ ಈ ಶನಿ ಪ್ರಭಾವ ಅಂದರೆ ಒಳ್ಳೆಯ ಕೆಲಸಗಳ ಮುಖಾಂತರ ಮೂಗ ಪ್ರಾಣಿಗಳಿಗೆ, ಈ ಪ್ರಕೃತಿಗೆ ನಿಮ್ಮಿಂದ ಸ್ವಲ್ಪ ಈ ಜೀವರಾಶಿಯಲ್ಲಿ ಪ್ರಕೃತಿಯಲ್ಲಿರುವಂತಹ ಜೀವರಾಶಿಗಳಿಗೆ ನೀವು ಕೆಲವೊಂದು ಆಹಾರವಾಗಿ ಅವುಗಳ ಈ ಹಸಿವನ್ನು ತೀರಿಸುವುದರಿಂದ ಶನಿ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅದೇ ರೀತಿ ಈಗ ಓಲ್ಡ್ ಏಜ್ ಹೋಮ್ಸ್ ಆಗಿರಬಹುದು ಅಥವಾ ಆರ್ಫನೇಜಸ್ ಆಗಿರಬಹುದು, ಕೆಲವೊಂದು ಭಿಕ್ಷುಕರು ಕಾಣಿಸ್ತಾ ಇರ್ತಾರಲ್ವ, ಆ ವ್ಯಕ್ತಿಗಳಿಗಾಗಿರ್ಬೋದು, ವಿಕಲಚೇತನರಿಗೆ ಆಗಿರ್ಬೋದು, ದಾರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ನಿಮಗೆ ಸಾಧ್ಯ ಆದರೆ ನೀವು ಶನಿವಾರದ ದಿನ ಮೊಸರನ್ನು ನೀವು ಅವರಿಗೆ ಆಹಾರ ಅಂದರೆ ಅವರ ಹಸಿವು ತೀರಿಸಿಕೊಳ್ಳಲು ಆಹಾರವಾಗಿ ಅವರಿಗೆ ನೀಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಶನಿ ಪರಮಾತ್ಮನ ದೃಷ್ಟಿಯ ಪ್ರಭಾವ ಸ್ವಲ್ಪ ಕಮ್ಮಿಯಾಗುತ್ತೆ ಅಂತ ನಮಗೆ ನಮ್ಮ ಹಿರಿಯರು ಈ ಶಾಸ್ತ್ರಗಳು ಹೇಳ್ತಾ ಇದೆ. ಅಂದರೆ ಆ ಪರಮೇಶ್ವರನ ಆಶೀರ್ವಾದ, ಅವರ ಈ ಪರಮೇಶ್ವರನ ಅನುಗ್ರಹ ನಮ್ಮ ಮೇಲಿದ್ದರೆ ಯಾವ ಗ್ರಹ ದೋಷವೂ ಬೀಳುವುದಿಲ್ಲ. ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ನಿಮಗೆ ಕೈಲಾದಷ್ಟು ನಿಮ್ಮ ಶಕ್ತಿಗೆ ಎಷ್ಟು ಆಗುತ್ತೋ ಅಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಈ ದಶೆಗಳು ನಡೀತಾ ಇರುವಂತಹ ವ್ಯಕ್ತಿಗಳು, ಆದ್ದರಿಂದ ಈ ಶನಿ ಪರಮಾತ್ಮನ ಅನುಗ್ರಹಕ್ಕೆ ಈ ರೀತಿ ಪರಿಹಾರಗಳನ್ನು ಮಾಡುತ್ತಾ ನಿಮಗೆ ಈ ರೀತಿ ಸಮಸ್ಯೆಗಳಿರುವಂತಹ ಸಂದರ್ಭಗಳಲ್ಲಿ ತುಂಬ ಸರಳವಾಗಿರುವಂತಹ ಪರಿಹಾರಗಳಾಗಿರುತ್ತೆ. ಈ ರೀತಿ ವಿಷಯಗಳಿಂದ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ನೀವು ಕಾಪಾಡಿದರೆ ಆ ಧರ್ಮ ದೈವ ರೂಪದಲ್ಲಿ ನಿಮ್ಮನ್ನು ಕಾಪಾಡುತ್ತೆ ಅನ್ನೋದಕ್ಕೆ ಈ ಶನಿ ಪರಮಾತ್ಮ ನೀಡುವಂತಹ ಒಂದು ಪರೀಕ್ಷೆಗಳು ನಮಗೆ ಉದಾಹರಣೆಯಾಗಿ ಹೇಳಬಹುದು ಅಂತ ಹೇಳ್ತಾ, ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.